ರಾಜಧಾನಿಯಲ್ಲಿ ಮಳೆಗೆ ಭಾರೀ ಅವಾಂತರವೇ ಸೃಷ್ಟಿಯಾಗಿದೆ. ಸರ್ಜಾಪುರ ರಸ್ತೆಯ ರೈನ್ಬೋ ಡ್ರೈವ್ ಲೇಔಟ್ ಜಲಾವೃತವಾಗಿದೆ. ನೀರು ತುಂಬಿ ಓಡಾಡೋಕೆ ಆಗದೆ ನಿವಾಸಿಗಳು ಸಂಕಷ್ಟವನ್ನ ಪಡ್ತಾ ಇದ್ದಾರೆ. ಮಳೆ ಬಂದಾಗ ರೈನ್ಬೋ ಡ್ರೈವ್ ಲೇಔಟ್ ಜಲಾವೃತವಾಗುತ್ತೆ. ರಾತ್ರಿ ಸುರಿದ ಮಳೆಗೆ ಇಡೀ ಲೇಔಟ್ಗೆ ನುಗ್ಗಿದೆ ನೀರು. ಸದ್ಯ ಸ್ಥಳಕ್ಕೆ ಆಗಮಿಸಿದ್ದಾರೆ ಎಸ್ಡಿಆರ್ಎಫ್ ಟೀಮ್ ಹಾಗೂ ಜಿಬಿಎಸ್ ಸಿಬ್ಬಂದಿಗಳು. ರಾಜಧಾನಿಯಲ್ಲಿ ಮಳೆಗೆ ಭಾರೀ ಅವಾಂತರವೇ ಸೃಷ್ಟಿಯಾಗಿದೆ. ಸರ್ಜಾಪುರ ರಸ್ತೆಯ ರೈನ್ಬೋ ಡ್ರೈವ್ ಲೇಔಟ್ ಸಂಪೂರ್ಣ ಜಲಾವೃತವಾಗಿದೆ. ನೀರು ತುಂಬಿ ಓಡಾಡೋಕೆ ನಿವಾಸಿಗಳು ಸಂಕಷ್ಟವನ್ನ ಪಡ್ತಾ ಇದ್ದಾರೆ. ನೀವು ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಎಲ್ಲನೂ ಕೂಡ ಕೆರೆಯಂತಾಗಿ ಹೋಗಿದೆ. ಲೇಔಟ್ನ ನಿವಾಸಿಗಳು ಓಡಾಡೋಕೆನೆ ಕಷ್ಟಪಡ್ತಿದ್ದಾರೆ. ಇನ್ನು ವಾಹನಗಳನ್ನ ಹೆಂಗ್ ನಿಲ್ಲಿಸ್ತಾರೆ, ವಾಹನಗಳನ್ನ ಹೆಂಗೆ ಚಲಾಯಿಸ್ತಾರೆ? ಒಂದು ಮಳೆ ಬಂದ್ರೆ ಸಾಕು ಬೆಂಗಳೂರು ಪೂರ್ತಿ ಕೊಚ್ಕೊಂಡು ಹೋಗುತ್ತೆ. ಮಳೆಗೆ ಹೈರಾಣಾಗಿ ಹೋಗಿದ್ದಾರೆ ಬೆಂದಕಾಳೂರು ಮಂದಿ. ನೀರು ತುಂಬಿ ಓಡಾಡೋಕೆ ಆಗದೆ ನಿವಾಸಿಗಳು ಸಂಕಷ್ಟವನ್ನ ಪಡ್ತಾ ಇದ್ದಾರೆ. ಲೇಔಟ್ನ ನಿವಾಸಿಗಳು ಮನೆಯಿಂದ ಆಚೆ ಬರಕ್ಕೆ ಆಗ್ತಾ ಇಲ್ಲ. ರಣಮಳೆಗೆ ಬೆಂಗಳೂರಿನಲ್ಲಿ 108 ಅವಾಂತರವೇ ಸೃಷ್ಟಿಯಾಗಿದೆ. ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸಾಯಿ ಲೇಔಟ್ನಲ್ಲಿ ನೀರು ನಿಂತಿರೋದು ಗೊತ್ತಾಗಿದೆ. ಸಾಯಿ ಲೇಔಟ್ ತಗ್ಗು ಪ್ರದೇಶದಲ್ಲಿ ಇರುವಂತಹ ಲೇಔಟ್ ಅದು. ಮಳೆಗಾಲ ಮುಗಿದ ನಂತರ ಶಾಶ್ವತ ಪರಿಹಾರವನ್ನ ಮಾಡ್ತೀವಿ. ರೈನ್ಬೋ ಲೇಔಟ್ ಕೂಡ ತಗ್ಗು ಪ್ರದೇಶಗಳಲ್ಲಿ ಕೂಡ ಇದೆ ಅದು. ಅಧಿಕಾರಿಗಳು ಪಂಪಿಂಗ್ ಮೂಲಕ ನೀರನ್ನ ಹೊರ ಹಾಕ್ತಾ ಇದ್ದಾರೆ. ಬಿಜಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಸರಿ ಮಾಡ್ತೀವಿ ಮಳೆಗಾಲ ಮುಗಿದ ತಕ್ಷಣ ಅಂತ ಹೇಳ್ತಾನೆ ಇರ್ತಾರೆ. ಬಟ್ ಸರಿ ಮಾಡೋದು ಏನೂ ಇರೋದಿಲ್ಲ. ನಾವು ಸ್ವಲ್ಪ ಚೆಕ್ ಮಾಡಿದ್ರೆ ಸಾಯಿ ಲೇಔಟ್ ತಮಗೆ ಗೊತ್ತಿದ್ದ ಪ್ರಕಾರ ಅದು ಲೋ ಲೈಂಗ್ ಏರಿಯಾ. ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಈಗಾಗಲೇ ವೆಂಟ್ ಕ್ರಿಯೇಟ್ ಮಾಡಿ ವ್ಯವಸ್ಥೆ ಮಾಡಬೇಕು. ಅದು ಈ ಮಳೆಗಾಲ ಮುಗಿದ ತಕ್ಷಣ ಅಂದರೆ ಸೆಪ್ಟೆಂಬರ್ ಎಂಡ್ ಕಳೆದು ಅಕ್ಟೋಬರ್ನಲ್ಲಿ ಪರ್ಮಿಷನ್ ಕೊಡ್ತಾರಂತೆ ರೈಲ್ವೆ ಅವರು ಹೇಳಿದರು. ಈ ಕೆಲಸ ಪ್ರಾರಂಭ ಆಗಿ ನೆಕ್ಸ್ಟ್ ರೈನ್ ಒಳಗೆ ನಮಗೆ ಸಮಸ್ಯೆ ಇರಲ್ಲ ಅಂತ ಹೇಳಿ ನಾನು ಭಾವಿಸಿದ್ದೇವೆ. ರೈನ್ಬೋ ಲೇಔಟ್ನಲ್ಲಿಂದ ಸ್ವಲ್ಪ ಪರಿಹಾರ ಕೆಲಸನ ಮಾಡಿಟ್ಟಿದ್ದೀವಿ. ಆದರೂ ಸಹ ಈ ಸರಿ ಸ್ವಲ್ಪ ಜಾಸ್ತಿ ಮಳೆ ಬಂದಿರ್ಬೋದು ಅಂತೇಳಿ ಸ್ವಲ್ಪ ಫ್ಲಡ್ಡಿಂಗ್ ಆಗಿದೆ. ಅದರ ಬಗ್ಗೆ ನಾನು ನಮ್ಮ ಇಂಜಿನಿಯರಿಗೆ ಸ್ವಲ್ಪ ಇನ್ನೊಂದು ರಿಪೋರ್ಟ್ ಕೊಡಲಿಕ್ಕೆ ಹೇಳಿದ್ದೇನೆ. ಶಾಶ್ವತ ಪರಿಹಾರಕ್ಕೆ ಏನು ವ್ಯವಸ್ಥೆ ಮಾಡಬೇಕು, ಯಾಕಂದರೆ ನಾವು 2-3 ವರ್ಷದಿಂದ ಏನು ಸಮಸ್ಯೆ ಆಗಿಲ್ಲ. ಈ ಸರಿ ಮತ್ತೆ ಉದ್ಭವಿತ ಕಾರಣ ನಾವು ಅದರ ಬಗ್ಗೆ ಇನ್ನೊಂದು ಸರಿ ಪರಿಶೀಲನೆ ಮಾಡ್ತೀವಿ. ಏನಾಗ್ತದೆ, ಕೆಲವು ಜಾಗದಲ್ಲಿ ಕಾಲುವೆಗಳನ್ನು ವ್ಯವಸ್ಥೆ ಮಾಡಲೇಬೇಕು. ಸರ್ಜಾಪುರ್ನಲ್ಲಿ ನಾವು ನೋಡಿದ ಪ್ರಕಾರ ಬಹುತೇಕ ಕಾಲುವೆಗಳನ್ನು ಅದು ಮೊದಲು ಅಲ್ಲಿ ಗದ್ದೆಗಳಿತ್ತು ಅಥವಾ ಅದು ಅಗ್ರಿಕಲ್ಚರ್ ಜಮೀನಿದ್ದ ಕಾರಣ ಸಮಸ್ಯೆ ಇರಲಿಲ್ಲ.